ಪತ್ನಿಯೇ ತನ್ನ ವೈದ್ಯ ಪತಿಯನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಆಘಾತಕಾರಿ ಘಟನೆ ಧಾರವಾಡದ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದು ಹೋಗಿದೆ. ಅಪಾರ್ಟ್ಮೆಂಟ್ನಲ್ಲಿ ತನ್ನ ಪತಿ ಕಿರಣ್ ಹೊನ್ನಣ್ಣನವರ್ 45 ವರ್ಷ ಅವರನ್ನ ಹತ್ಯೆ ಮಾಡಿದಂತಹ ಪತ್ನಿ ಪ್ರಿಯಾಂಕಾ ಅದಾದ ಬಳಿಕ ತನ್ನ ಮಗನ ಮೇಲೂ ಕೂಡ ಚಾಕುವಿನಿಂದ ದಾಳಿಯನ್ನ ಮಾಡಿದ್ದಾಳೆ. ಪ್ರಿಯಾಂಕಾಳಿಂದ ಕೊಲೆ ನಡೆದಿರುವಂತಹ ಆರೋಪ ಕೇಳಿಬಂದಿದ್ದು, ಮಗು ನೇಹಿತ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ. ಪತ್ನಿ ಪ್ರಿಯಾಂಕಾಳನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಗುವನ್ನ ಖುದ್ದು ತಾವೇ ಕಮಿಷನರ್ ಎತ್ಕೊಂಡು ಬರ್ತಾರೆ. ಅಲ್ಲಿ ತನಕ ಉಳಿದಂತಹ ಪೊಲೀಸರಿಗೆ ಆ ಮಗು ಇನ್ನೂ ಬದುಕಿದೆ, ಉಸಿರಾಡ್ತಾ ಇದೆ ಅನ್ನೋದು ಗೊತ್ತಾಗಿರಲ್ಲ. ಯಾವಾಗ ಕಮಿಷನರ್ ಶಶಿಕುಮಾರ್ ಆ ಸ್ಪಾಟ್ಗೆ ಎಂಟ್ರಿಯನ್ನ ಕೊಡ್ತಾರೋ, ಮಗು ಉಸಿರಾಡ್ತಾರೋ ಗಮನಕ್ಕೆ ಬರುತ್ತೆ. ತಕ್ಷಣ ಮಗುವನ್ನ ಕೈನಲ್ಲಿ ಹಿಡ್ಕೊಂಡು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಧಾವಿಸಿ ಬಿಡ್ತಾರೆ. ಇದೇ ದೃಶ್ಯ ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ. ತನ್ನ ಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಬಳಿಕ, ತನ್ನ ಮಗುವಿಗೆ ಚಾಕುವಿನಿಂದ ಇರಿದ ಬಳಿಕ ಆ ತಾಯಿ, ರಾಕ್ಷಸಿ ತಾಯಿ ಪ್ರಿಯಾಂಕಾ ಅದೇ ಬೆಡ್ನ ಮೇಲೆ ಮಗನ ಸಮೀಪವೇ ಆಕೆ ಕೂತಿದ್ಲು. ಪೊಲೀಸರು ಸ್ಥಳಕ್ಕೆ ಬಂದಂತಹ ಟೈಮ್ನಲ್ಲೂ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅದಾದ ಬಳಿಕ ಆಕೆಯನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಪಕ್ಕದಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದಾಳೆ ನೋಡಿ ಆಕೆ ಮಾನಸಿಕ ಖಿನ್ನತೆಗೊಳಗಾಗಿದ್ಲಾ ಅಥವಾ ಬೇರೇನಾದ್ರೂ ಸಮಸ್ಯೆ ಆಕೆ ಕಾಡ್ತಾ ಇದ್ದ? ಈ ರೀತಿ ರಾಕ್ಷಸಿಯಾಗಿ ಆಕೆ ನಡ್ಕೊಂಡಿದ್ಯಾಕೆ? ಯಾವ ಕಾರಣಕ್ಕಾಗಿ ಪತಿಯ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಹತ್ಯೆ ಮಾಡಿದ್ಲು? ತನ್ನ ಕಂದಮ್ಮ, ತನ್ನ ಕರುಳ ಕುಡಿಯ ಮೇಲೆ ಯಾಕಂತ ಅಟ್ಯಾಕ್ ಅನ್ನ ಮಾಡಿದ್ಲು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಒಂದು ರೂಮ್ ನಲ್ಲಿ ಪತಿಯನ್ನ ಮರ್ಡರ್ ಮಾಡ್ತಾಳೆ, ಅದಾದ ಬಳಿಕ ಮಗುವಿಗೆ ಚಾಕುವಿನಿಂದ ಇರಿತಾಳೆ, ಅದಾದ ಬಳಿಕ ಮಗುವಿನ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದಂತಹ ಕಂದಮ್ಮನ ಸಮೀಪವೇ ಕೂತು ಬಿಡ್ತಾಳೆ. ಏನೂ ಆಗೇ ಇಲ್ಲ ಅನ್ನುವಂತೆ ಪೊಲೀಸರು ಬಂದಂತಹ ಟೈಮ್ನಲ್ಲೂ ಮೊಬೈಲ್ ಹಿಡ್ಕೊಂಡು ಚೆಕ್ ಮಾಡ್ತಾ ಇರ್ತಾಳೆ. ಅದಾದ ನಂತರ ಪೊಲೀಸರ ಎಂಟ್ರಿ, ಆಕೆಯನ್ನ ವಶಕ್ಕೆ ಪಡೆಯಲಾಗಿದೆ. ಆ ಮಗುವನ್ನ ಖುದ್ದು ಗಮನಿಸ್ತಾರೆ ಕಮಿಷನರ್ ಶಶಿಕುಮಾರ್. ಮಗು ಉಸಿರಾಡ್ತಾ ಇರೋದನ್ನ ನೋಡಿ ಆಸ್ಪತ್ರೆಗೆ ದಾಖಲಿಸುವುದಕ್ಕೆ ತಮ್ಮ ಸಿಬ್ಬಂದಿಗೆ ಸೂಚನೆಯನ್ನ ಕೊಡ್ತಾರೆ. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಪ್ರಿಯಾಂಕಾ ಇಂಥ ಕೃತ್ಯವನ್ನ ಎಸಗಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಕಮಿಷನರ್ ಶಶಿಕುಮಾರ್ ತಮ್ಮ ಟೀಮ್ ಮೆಂಬರ್ಸ್ಗೆ ಕ್ಲಾಸ್ ತೆಗೆದುಕೊಂಡಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಸ್ಪಾಟಿಗೆ ಬಂದ ತಕ್ಷಣ ಪೊಲೀಸರು ಮಾಡಬೇಕಾಗಿರುವಂತಹ ಕೆಲಸ ಏನು? ಯಾರು ಜೀವಂತವಾಗಿದ್ದಾರೆ, ಇಂಥದ್ದೊಂದು ಭೀಕರ ಕೊಲೆಯಾದಾಗ ಬದುಕಿರುವಂತಹ ಚಾನ್ಸಸ್ ಏನಾದರೂ ಇದೆಯಾ, ಅದನ್ನ ಚೆಕ್ ಮಾಡಿ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗಬೇಕಾಗಿತ್ತು. ಆದರೆ ಕಮಿಷನರ್ ಶಶಿಕುಮಾರ್ ಬರೋವರೆಗೂ ಅದಾಗಿಲ್ಲ. ಆ ಕಾರಣಕ್ಕಾಗಿನೇ ಮಗುವನ್ನ ರಕ್ಷಣೆ ಮಾಡಿದಂತಹ ನಂತರದಲ್ಲಿ ತಮ್ಮ ಸಿಬ್ಬಂದಿಗೆ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ನಿಜಕ್ಕೂ ಶಾಕಿಂಗ್ ಇನ್ಸಿಡೆಂಟ್. ಪತಿಯನ್ನ ಕೊಲೆ ಮಾಡಿದ್ದಾಳೆ, ಮಗುವಿನ ಮೇಲೆ ಚಾಕು ಇರಿತಾಗಿದೆ. ಅಷ್ಟೆಲ್ಲ ಆದ್ಮೇಲೂ ಆಕೆ ಏನು ಓಡ್ ಹೋಗಿಲ್ಲ. ಆಕೆ ಕೂತಿರುವಂತಹ ರೀತಿ ಬೆಡ್ ಮೇಲೆ ನಿಜಕ್ಕೂ ಆಘಾತವನ್ನ ಮೂಡಿಸ್ತಾ ಇದೆ. ಕೊಲೆಗೆ ಏನು ಕಾರಣ, ಏನು ಮಾಹಿತಿ ಸಿಗ್ತಾ ಇದೆ ವಿನೋದ್? ವಿದ್ಯಾ, ನಿಜಕ್ಕೂ ಇವತ್ತು ನಡೆದಂತ ಒಂದು ಘಟನೆ ಧಾರವಾಡ ಜನರನ್ನ ಬೆಚ್ಚಿ ಬೀಳಿಸಿರುವಂತದ್ದು. ಯಾಕಪ್ಪ ಅಂತ ನೋಡ್ತಾ ಹೋದ್ರೆ ನಿಜಕ್ಕೂ ಪತ್ನಿಯೇ ಪತಿಯನ್ನ ಕೊಲೆಗೈದಿದ್ದಲ್ದೆ ಆ ಮಗುವಿಗೂ ಕೂಡ ಮಾರಣಾಂತಿಕ ಹಲ್ಲೆ ಮಾಡಿರುವಂತದ್ದು. ಹಲ್ಲೆ ಮಾಡಿ ಆಕೆ ಎಲ್ಲೂ ಹೋಗಿಲ್ಲ, ಅದೇ ಬೆಡ್ ಮೇಲೆ ಮಲ್ಕೊಂಡು ಮೊಬೈಲ್ ನೋಡ್ತಾ ಇರುವಂತ ದೃಶ್ಯಗಳು ಕೂಡ ಈಗಾಗಲೇ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತದ್ದು. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಘಟನೆ ನಡೆದಿರೋದು ನಿನ್ನೆ ರಾತ್ರಿ ಅಂತ ಹೇಳಲಾಗ್ತಿರುವಂತದ್ದು. ಏನು ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಘಟನೆ ನಿನ್ನೆ ನಡೆದಿರುವಂತದ್ದು. ನಿನ್ನೆನೆ ಕೊಲೆ ಮಾಡಿರುವಂತದ್ದು, ನಿನ್ನೆ ರಾತ್ರಿ ಕೊಲೆ ಮಾಡಿರುವಂತದ್ದು. ಅವಾಗಿನಿಂದ ಈವರೆಗೂ ಕೂಡ ಏನು ಕುಟುಂಬಸ್ಥರು, ಸಂಬಂಧಿಕರು ಏನು ಪತಿ ಇದ್ದಾನೆ, ಪತಿಗೆ ಕಾಲ್ ಮಾಡ್ತಾ ಇರ್ತಾರೆ. ಆದ್ರೆ ಪತಿ ಕರೆಯನ್ನ ಸ್ವೀಕರಿಸುವುದಿಲ್ಲ. ಅಷ್ಟೇ ಅಲ್ಲದೆ ಏನು ಪತಿ ಹಾಗೂ ಪತಿಗೆ ಇಬ್ರು ಕೂಡ ಕರೆಯನ್ನ ಪ್ರಯತ್ನ ಮಾಡಿರ್ತಾರೆ, ಸ್ವೀಕರಿಸುವುದಿಲ್ಲ. ಅದಾದ್ಮೇಲೆ ಏನು ಮನೆಗೆ ಬರ್ತಾರೆ ಕುಟುಂಬಸ್ಥರು. ಮನೆಗೆ ಬಂದು ಬಾಗಿಲು ಬಡಿದು ಯಾವಾಗ ಜನ ಎಲ್ಲ ಕೂಡ್ಕೊಂತಾರೆ ಅವಾಗ ಆಕೆ ಪತ್ನಿ ಬಾಗಿಲನ್ನ ತೆಗಿತಾಳೆ. ಅದಾದ ಮೇಲೆ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಅಷ್ಟೇ ಅಲ್ಲದೆ ಏನು ಘಟನೆ ನಡೆದ ಕೂಡಲೇ ಏನು ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಭೇಟಿ ನೀಡಿರುವಂತದ್ದು. ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ನಡೆಸ್ತಿರುವಂತದ್ದು. ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೂಡ ಭೇಟಿ ನೀಡಿರುವಂತದ್ದು. ಆದ್ರೆ ನಿಜಕ್ಕೂ ಪೊಲೀಸರ ಅಥವಾ ಏನು ಅಲ್ಲಿದ್ದಂತ ವೈದ್ಯರ ಒಂದು ನಿರ್ಲಕ್ಷ್ಯ ಅಂತಾನೆ ಅನ್ಬೋದು. ಯಾಕಪ್ಪ ಅಂತಂತಂದ್ರೆ ಮಗು ನಿನ್ನೆಯಿಂದ ಏನು ಚಾಕುರಿತಗೊಂಡು ಗಾಯವಾಗಿ ಜೀವಂತವಾಗಿದ್ರು ಕೂಡ ಸರಿಯಾಗಿ ಅದನ್ನ ಗಮನಿಸಿದಂತ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿರುವಂತದ್ದು. ಈ ವೇಳೆಯಲ್ಲಿ ಕಮಿಷನರ್ ಕೂಡ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಕೂಡಲೇ ಮಗುವನ್ನ ಕೂಡ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳಿಸಿಕೊಟ್ಟಿರುವಂತದ್ದು. ಪತ್ನಿಯನ್ನ
ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್.